Настоящий шоколадный бренд. Пятерочки новинка. Фиорелла. Белый шоколад и нежная манго начинка. Сочно, модно, а внутри хруст воздушного риса и взрывная карамель. Невероятный микс вкуса и впечатлений. Попробуйте новинку. Фиорелла эксклюзивно в пятерочке. Количество товара ограничено. Подробности уточните у сотрудников магазина. So this is the way to hostel. Hello everybody, welcome back to my channel. So I came back from university. I was just walking. Then I got 7 number train. Then I'm going to hostel right now. So today is a vlog of after class. So after class ಆದಮೇಲೆ ನಾನು ಏನು ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ. So let's go. So I'm thinking to eat ಮ್ಯಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅಫ್ಕೋರ್ಸ್ ಹೋಗೋದು. Probably I need to sleep. ನೋಡೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ. ಸೊ ಇವತ್ತಿನ ಬ್ಲಾಗ್ ಬಂದು ನಂದು ಕ್ಲಾಸ್ ಆದಮೇಲೆ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದು. ಸೊ ಈಗಷ್ಟೇ ನಾನು ಪೆಟ್ರೂಚ್ಕಾಯಿಂದ ಒಂದಷ್ಟು ತರಕಾರಿಯನ್ನು ತಂದೆ. ದೆನ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಐ ನೋ ದರ್ ಇಸ್ ಟು ಮಚ್ ಆಫ್ ಸೌಂಡ್, ಗಾಡಿಗಳು ಬರ್ತಾಯಿದೆ. ಆ್ಯಂಡ್ ಈ ಜಾಕೆಟ್ ಯಾಕೆ ಅಂದರೆ ಅದು ಹಾಸ್ಟೆಲ್, ಅವು 3 ಬಿಲ್ಡಿಂಗ್. ಸೊ ಅಲ್ಲಿಗೆ ಹೋಗೋದು. ನಾನು ಯಾಕೆ ಇವತ್ತು ಜಾಕೆಟ್ ಹಾಕಿದ್ದೀನಿ ಅಂದರೆ ಬಿಸಿಲು ಕೂಡ ಇದೆ, ಚಳಿ ಕೂಡ ಇದೆ, ಗಾಳಿ ಕೂಡ ಇದೆ. ಸೊ ಎಲ್ಲ ಫೋಟೋಕ್ಕೆ ಬರ್ತಾಯಿದೆ. ಸೊ ವಿ ಡೋಂಟ್ ಟೇಕ್ ಅ ರಿಸ್ಕ್. ಸೊ ಅದರಿಂದ ಹಾಕೋದು. ಲೆಟ್ಸ್ ಸಿ. ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಬಿಸಿಲು ಕೂಡ ಇದೆ. ಇದು ಕೂಡ ನಮ್ಮ ಹಾಸ್ಟೆಲ್. ಹಾಸ್ಟೆಲ್ಗೆ ರೀಚ್ ಆಗ್ತಾಯಿದ್ದೀನಿ. ಪ್ರಾಬಲಿ ನನ್ನ ರಜದಲ್ಲಿ ಸಮ್ಮರ್ಸಲ್ಲಿ ನಾನು ನಿಮಗೆ ಹಾಸ್ಟೆಲ್ ಟೂರ್ ಇಲ್ಲ ಮತ್ತು ಇಲ್ಲಿ ಸರೌಂಡಿಂಗ್ ಟೂರ್ನ ನಾನು ಮಾಡ್ತೀನಿ. ಬಿಕಾಸ್ ಆಗ ಲೀವ್ಸ್ ಎಲ್ಲ ಕೂಡ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸದ್ಯಕ್ಕಿಗೆಲ್ಲ ಹೀಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾರೋದ್ರಿಂದ ಸ್ಪ್ರಿಂಗ್ ಆ್ಯಂಡ್ ಸಮ್ಮರ್. ಸೊ ಇಟ್ಸ್ ಯು ಹ್ಯಾವ್ ಟು ವೆಯ್ಟ್. ಸೊ ಲೆಟ್ಸ್ ಗೋ. ಆ್ಯಂಡ್ ದೆನ್ ಲೆಂಟಾ ಆ್ಯಂಡ್ ಈ ದಾರಿಯಲ್ಲಿ ನಾನು ಎಸ್ ಈಗ ಶೂನೆಲ್ಲ ಶೂ. ಸೊ ಯೂಶ್ವಲಿ ಐ ಮೇಕ್ ಶೋರ್ ದ್ಯಾಟ್ ನಾನು ಯೂನಿವರ್ಸಿಟಿಯಿಂದ ಬಂದ ತಕ್ಷಣ ಇವೆಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಅಲ್ಲಿ ಏನಂತ ಇರೋದು ಅನ್ಪ್ಯಾಕ್ ಮಾಡ್ಬಿಡ್ತೀನಿ. ನೋಟ್ಸ್ ಐ ವಿಲ್ ಆಲ್ಸೋ ಗೆಟ್ ಫ್ರೆಶ್ ಅಪ್. ಆ್ಯಂಡ್ ದೆನ್ ಅದಾದಮೇಲೆ ಐ ಥಿಂಕ್ ನಾನು ನಿದ್ದೆ ಮಾಡಿಲ್ಲ ನೆನ್ನೆ ರಾತ್ರಿ. ನಾನು ಸ್ವಲ್ಪ ಓದ್ತಾ ಇದ್ದೆ, ಬಟ್ ಪ್ರಾಬಬ್ಲಿ ಇನ್ನೂ ನಾನು ಫಿನಿಷ್ ಮಾಡಿಲ್ಲ. ಇನ್ನು ಐ ಥಿಂಕ್ 20 minutes ವೀಡಿಯೋ ಲೆಕ್ಚರ್ ಬಾಕಿ ಇದೆ, ಬ್ರೈನ್ ಸ್ಟೆಮ್ ಬಗ್ಗೆ ಓದ್ತಿರೋವಂಥದ್ದು. ಸೊ ಅದನ್ನು ಫಿನಿಷ್ ಮಾಡಿ ಇನ್ನೂ ಒಂದು ಅರ್ಧ ವೀಡಿಯೋ ಇದೆ, ಅದನ್ನು ಮಾಡೋಣ. ಸೊ ಬೇಸಿಕಲಿ ಇವತ್ತು 2 ವೀಡಿಯೋ ಅಂದ್ಕೊಂಡಿರೋ. ಸೊ ದಟ್ ನಾನು ಕಂಪ್ಲೀಟ್ ನ್ಯೂರೋ ಅನಾಟಮಿ ಫಿನಿಷ್ ಮಾಡ್ತೀನಿ. ಸೊ ಟೋಟಲಾಗಿ 16 ವೀಡಿಯೋಸ್ ಇದೆ. ಅದರಲ್ಲಿ ಆಗಲೇ ನಾನು 2 ಕಂಪ್ಲೀಟ್ ಮಾಡಿದ್ದೀನಿ ಮೊನ್ನೆ. ಸೊ ಇವತ್ತಿಂದ ಟ್ಯೂಸ್ಡೇದು ಬಂದುಬಿಟ್ಟು ಐ ಥಿಂಕ್ 2 ವೀಡಿಯೋಸಲ್ಲಿ ಮುಕ್ಕಾಲಾಗಿದೆ. ಇನ್ನೂ 1 ಮತ್ತು ಇನ್ನೂ 20 minutes. ಸೊ ಈಗ ಲೈನಿಂಗ್ ಚೇಂಜ್ ಮಾಡೋದಿನ ಟ್ಯೂಸ್ಡೇ ಬಂದುಬಿಟ್ಟು ನಮಗೆ ಲೈನಿಂಗ್ ಚೇಂಜ್ ಮಾಡ್ತೀವಿ ಮತ್ತು ಪಿಲೋ ಕವರ್. ಸೊ ಇವೆರಡು ಚೇಂಜ್ ಮಾಡಿ ನಾನು ಬರ್ತೀನಿ. ಓಕೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಿಸ್ ಆಗಿದೆ. ದೆನ್ ಐ ವಿಲ್ ಆಲ್ಸೋ ಚೇಂಜ್ ಮೈ ಡ್ರೆಸ್ ಆ್ಯಂಡ್ ಐ ಫ್ರೆಶ್ ಅಪ್. ಓಕೆ, ವಿಲ್ ಸಿ ಯು ದೇರ್. ಓಕೆ, ಬೈ. I'll see you there. Okay, bye. ಸೊ ನನ್ನ ಮುಖ ಯಾಕೆ ಇಷ್ಟು ಫ್ಲಫಿಯಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಬಿಕಾಸ್ ರಾತ್ರಿ ಎಲ್ಲ ಐ ಥಿಂಕ್ ಐ ವಾಸ್ ಅವೇಕ್
ಆ್ಯಂಡ್ ದೆನ್ ಐ ಸ್ಟಡಿ 2 hours ಏನೋ ಓದಿದೆ. ಮತ್ತೆ ಬಂದು ನಾನು ಮಲ್ಕೊಂಬಿಟ್ಟೆ. ಬಟ್ ಆಗ ನಂಗೆ ನಿದ್ದೆ ಸರಿಯಾಗಿಲ್ಲ. ಅಗೇನ್ ನನ್ನ ಮುಖ ತುಂಬ ಫ್ಲಫಿ ಆಗಿತ್ತು. ಆ್ಯಂಡ್ ದೆನ್ ಫ್ರೆಶ್ ಅಪ್ ಆಗಿ ನಾನು ಯೂನಿವರ್ಸಿಟಿಗೆ ಹೋಗಿ ಲೈಕ್ ಕಂಪ್ಲೀಟಾಗಿ ನಾವು ಈ ಒಂದು ಕ್ಲೈಮೇಟಲ್ಲಿ ಹೋಗೋದ್ರಿಂದ ಒಂದು ಸ್ವಲ್ಪ ದಿನ ಸೊ ಆದರೂ ಕೂಡ ಇಷ್ಟಿರುತ್ತೆ. ಸೊ ನನಗೆ ಯಾವಾಗ ಮುಖ ಪೂರ್ತಿ ಕಂಪ್ಲೀಟಾಗಿ ಇಷ್ಟಿರಲ್ಲ ನನ್ನ ಮುಖ. ಬೇಸಿಕಲಿ ಇಟ್ ಸ್ಟಿಲ್ ರಿಡ್ಯೂಸಸ್. ಅದು ಯಾವಾಗಂದರೆ ವೆನ್ ಐ ಡೂ ಫಾಸ್ಟಿಂಗ್ ಫಾರ್ ಲೈಕ್ 16 to 18 hours ಆ ಟೈಮ್ ಫಾಸ್ಟಿಂಗಲ್ಲಿ ನನ್ನ ಮುಖ ಅಷ್ಟೊಂದು ಇನ್ಫ್ಲಮೇಟ್ ಆಗಲ್ಲ. ಬಟ್ ಇಷ್ಟೊಂದು ಬಿಕಾಸ್ ಆಫ್ ದಟ್ ಸ್ಲೀಪ್ ಇಶ್ಯೂಸ್ ಸ್ಲೀಪ್ ಟೋಟಲ್ ಗಾಡ್. ಆ್ಯಂಡ್ ನನ್ನ ವಾಯ್ಸ್ ಕೂಡ ಲೈಕ್ ಡಿಫ್ರೆಂಟ್. ಐ ಈಟ್ ಐಸ್ ಕ್ರೀಮ್ ಆಲ್ಸೋ ಟುಡೇ. ಸೊ ನಾನು ಬೆಡ್ಶೀಟನ್ನು ಚೇಂಜ್ ಮಾಡಿ ಟೈಮಿಂಗ್ ಚೇಂಜ್ ಮಾಡ್ತಾರೆ ಇವತ್ತು ಟ್ಯೂಸ್ಡೇ. ಅದಾದಮೇಲೆ ನಾನು ಈಗ ಊಟ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಬ್ರಾಂಚ್. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿ ಹೋಗಿದೆ, ಇದೇ ರೊಟ್ಟಿನ. ಸೊ ಮತ್ತು ಈಗ ರೈಸ್ ಜೊತೆ ತಿಂತೀನಿ. ಸೊ ಇದು ಬೆಂಗನ್ಕಾಯಿ ಭತ್ತ ಆ್ಯಂಡ್ ಇದು ಬಕ್ವಿಟ್ ಫ್ಲೋರು ಮತ್ತು ಸೋಸಿ ಹಾಕಿ ಮಾಡುವಂಥದ್ದು. ಕುಕ್ಕರಲ್ಲಿ ಅನ್ನ ಇದೆ. ಸೊ ಇದು ಲೈನಿಂಗ್ ಚೇಂಜ್ ಮಾಡಿರುವಂಥದ್ದು. ಸೊ ನಾನು ಈಗ ಊಟ ಮಾಡಿ ನಮ್ಮ ಅಪ್ಪ ಅಮ್ಮಗೆ ಕಾಲ್ ಮಾಡಿ ದೆನ್ ನಾನು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ನಿದ್ದೆ ಬರ್ತಾಯಿದೆ ನನಗೆ. ನಿದ್ದೆ ಮಾಡ್ತೀನಿ. ಐ ಥಿಂಕ್ ಅಟ್ಲೀಸ್ಟ್ ಒಂದು 5 to 6 hours ಮಾಡ್ಕೊಂಡು ತೊಳ್ತೀನಿ. ನಾನು ಸಾಯಂಕಾಲ ಟೈಮಲ್ಲಿ ಟೈಮಲ್ಲಿ ಟೀ ಕುಡ್ದು ಒಂದು ಸ್ವಲ್ಪ ಕೂತ್ಕೊಳ್ಳೋಣ. ಓಕೆ, ಯಾ, ಸಿ ಯು. ಹೆಲೋ ಎವ್ರಿಬಡಿ. ಸೊ ನಾನು ಈಗ ಟೈಮ್ ಬಂದುಬಿಟ್ಟು 10:32 ಆಗಿದೆ. ಸೊ ಈಗಷ್ಟೇ ನಾನು ಮ್ಯಾಗಿ ಮಾಡ್ಕೊಂಡು ಕೂಡ ಬಂದೆ, ತೋರಿಸ್ತೀನಿ. ಇಲ್ಲಿ ಕಲರ್ ತುಂಬ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಆಲ್ಸೋ ನಾನು ಬ್ರೈನಲ್ಲಿ ಡಾರ್ಸಲ್ ಆಸ್ಪೆಕ್ಟ್ ಆಫ್ ಬ್ರೈನನ್ನು ಮುಗಿಸ್ದೆ. ಬಟ್ ಅದು ಬರೆಯೋಣ ಅಂದ್ಕೊಂಡೆ. ದೆನ್ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಅದು ಲೈಕ್ ಆರ್ಡರ್ ತುಂಬ ಲಾಸ್ಟಲ್ಲಿತ್ತು. ಸೊ ಇನ್ನೂ ಕ್ಲೀನಾಗಿ ನಾನು ನ್ಯೂರೋ ಅನಾಟಮಿ ನನಗೆ ತುಂಬ ನ್ಯೂರೋ ಅನಾಟಮಿ ನಾನು ತುಂಬ ಚೆನ್ನಾಗಿ ಓದಿದ್ದೆ ಕ್ಲಾಸ್ ಟೈಮ್ ಯೂನಿವರ್ಸಿಟಿ ಟೈಮಲ್ಲಿ. ಬಟ್ ನನಗೆ ಅಷ್ಟೊಂದು ಗೊತ್ತಾಗ್ತಾಯಿದೆ. ಸೊ ಈಗ ನ್ಯೂರಾಲಜಿ ಎಕ್ಸಾಮ್ ಬರ್ತಾಯಿದೆ. ಸೊ ಐ ಹ್ಯಾವ್ ಟು ಫೋಕಸ್ ಆನ್ ದಿಸ್ ನ್ಯೂರೋ ಅನಾಟಮಿಯಿಂದ. ಅದಾದ್ಮೇಲೆ ನ್ಯೂರಾಲಜಿ. ಸೊ ನಾನು ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಟೈಮ್ ವೀಡಿಯೋ ಆಗಿರೋದ್ರಿಂದ ನನಗೆ ಅಷ್ಟೊಂದು ಲೈಕ್ ಐ ಆಮ್ ಸ್ಟಿಲ್ ಮೇಕಿಂಗ್ ಶೋರ್ ಟು ಆ್ಯಡ್ ಸಮ್ ಮೋರ್ ಕಾಂಟೆಂಟ್ ಇನ್ ದಿಸ್. Until then, take care. Bye bye. See you in next video.